ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾದ ದಿನದಿಂದಲೇ ಸ್ಪರ್ಧಿಗಳಿಗೆ ಒಂದಾದ ಮೇಲೊಂದು ಟ್ವಿಸ್ಟ್ ಕೊಟ್ಟು ಶಾಕ್ ನೀಡಲಾಗ್ತಿದೆ. ಮನೆಯೊಳಗೆ ಕಾಲಿಟ್ಟ ಕೆಲವೇ ಗಂಟೆಗಳಲ್ಲಿ ರಕ್ಷಿತಾ ಶೆಟ್ಟಿ ಎಲಿಮಿನೇಟ್ ಆಗಿದ್ರು. ಎರಡನೇ ದಿನ ಬಿಗ್ ಬಾಸ್ 3ನೇ ವಾರದಲ್ಲಿ ಒಂದು ಫಿನಾಲೆ ನಡೆಯಲಿದೆ ಅಂತ ಹೇಳಿದ್ರು. ಇದೀಗ ದೊಡ್ಡ ಮನೆಯಲ್ಲಿ ಟಾಸ್ಕ್ ಆರಂಭದ ಜೊತೆಗೆ ಮನೆ ಮಂದಿ ಮಧ್ಯೆ ಕಿರಿಕ್ ಕೂಡ ಶುರುವಾಗಿದೆ. ಗಿಲ್ಲಿ ಕಾಟ್ಲೆಗೆ ಅಶ್ವಿನಿ ಗೌಡ ರಾಂಗ್ ಆದ್ರೆ ಇತ್ತ ಮಲ್ಲಮ್ಮ ಗಿಲ್ಲಿ ಮಾಳುಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ದೊಡ್ಡ ಮನೆಯಲ್ಲಿ ನಾಮಿನೇಷನ್ ಪ್ರಕ್ರಿಯೆ ಕೂಡ ಶುರುವಾಗಿದ್ರೆ ಹೊರಗಡೆ ರಕ್ಷಿತಾ ಶೆಟ್ಟಿ ಬಿಗ್ ಬಾಸ್ಗೆ ಮತ್ತೆ ಬರ್ತಿದ್ದಾರೆ ಅನ್ನೋ ಟಾಕ್ ಶುರುವಾಗಿದೆ. ಈ ಬಗ್ಗೆ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಿಗ್ ಬಾಸ್ ಕನ್ನಡ ಸೀಸನ್ 12 ಶುರುವಾಗಿ 3 ದಿನ ಕಳೆದಿದೆ. 18 ಸ್ಪರ್ಧಿಗಳು ಈಗೀಗ ಬಿಗ್ ಬಾಸ್ ಮನೆಗೆ ಹೊಂದಿಕೊಳ್ತಾ ಇದ್ದಾರೆ. ಹಾಗೆ ನಿಧಾನವಾಗಿ ಮನೆಯೊಳಗೆ ಕಿತ್ತಾಟಗಳು ಬೇರೆ ಶುರುವಾಗಿದೆ. ಒಂಟಿ ಹಾಗೂ ಜಂಟಿ ಸದಸ್ಯರ ನಡುವೆ ವೈಮನಸ್ಸು ಶುರುವಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಇದು ತಾರಕಕ್ಕೇರುವ ಸಾಧ್ಯತೆ ಇದೆ. ಮೊದಲೆರಡು ದಿನ ಜಾಲಿಯಾಗಿದ್ದ ಸದಸ್ಯರು ವೈಲೆಂಟ್ ಆಗೋದಕ್ಕೆ ಶುರು ಮಾಡಿದ್ದಾರೆ. ಇದೀಗ ದೊಡ್ಡ ಮನೆಯಲ್ಲಿ ಗಿಲ್ಲಿ ಕಾಟ್ಲೆಗೆ ಮನೆ ಮಂದಿ ಸುಸ್ತಾಗಿದ್ದಾರೆ. ಒಂದಾದ ಮೇಲೊಂದು ರೂಲ್ಸ್ ಬ್ರೇಕ್ ಮಾಡಿ ಮನೆ ಮಂದಿ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ. ಸೀಸನ್ 12ರಲ್ಲಿ ಒಂಟಿ ಜಂಟಿ ಕಾನ್ಸೆಪ್ಟ್ ಇಡಲಾಗಿದೆ. ಜಂಟಿಗಳು ಒಂಟಿಗಳು ಹೇಳಿದ ಕೆಲಸ ಮಾಡಬೇಕಾಗುತ್ತೆ. ನಿನ್ನೆ ಎಪಿಸೋಡ್ನಲ್ಲಿ ಜಂಟಿಗಳು ಒಂಟಿಗಳು ಹೇಳಿದ ಕೆಲಸ ಮಾಡ್ತಿದ್ರೆ ಗಿಲ್ಲಿ ಮಾತ್ರ ಬಿಗ್ ಬಾಸ್ ರೂಲ್ಸ್ಗಳನ್ನೇ ಬ್ರೇಕ್ ಮಾಡ್ತಾ ಬಂದಿದ್ದಾರೆ. ಇದನ್ನು ನೋಡಿ ಒಂಟಿಗಳು ಸುಮ್ಮನಿದ್ರು. ಇದಕ್ಕೆ ಬಿಗ್ ಬಾಸ್ ವಾರ್ನ್ ಮಾಡಿ ಒಂಟಿಗಳಿಗೆ ಶಿಕ್ಷೆ ನೀಡಿದ್ರು. ಬಳಿಕ ಬಿಗ್ ಬಾಸ್ ಈ ಸೀಸನ್ ನಲ್ಲಿ 3ನೇ ವಾರಕ್ಕೆ ಫಿನಾಲೆ ನಡೆಯಲಿದೆ, ಬ್ಯಾಕ್ ಟು ಬ್ಯಾಕ್ ಎಲಿಮಿನೇಷನ್ ನಡೆಯಲಿದೆ ಅಂತ ಹೇಳಿದ್ದಾರೆ. ಬಳಿಕ ನಾಮಿನೇಷನ್ ಪ್ರಕ್ರಿಯೆ ಕೂಡ ದೊಡ್ಡ ಮನೆಯಲ್ಲಿ ನಡೆದಿದೆ. ಈ ವೇಳೆ ಮಾಳು ಸ್ಪಂದನ ಎಲ್ಲರ ಜೊತೆ ಬೆರೆತಿಲ್ಲ, ಸರಿಯಾಗಿ ಮಾತಾಡ್ತಿಲ್ಲ ಅನ್ನೋ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ ಮನೆ ಮಂದಿ. ಇನ್ನು ಗಿಲ್ಲಿ ಕಾವ್ಯ ಶೈವ ಕೂಡ ನಾಮಿನೇಟ್ ಆಗಿದ್ದಾರೆ. ಗಿಲ್ಲಿ ಸೀರಿಯಸ್ ಆಗಿಲ್ಲ, ಮನೆ ರೂಲ್ಸ್ ಗಳನ್ನ ಬ್ರೇಕ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಇನ್ನು ದೊಡ್ಡ ಮನೆಯಲ್ಲಿ ನಟಿ ಅಶ್ವಿನಿ ಗೌಡ ತನ್ನ ಪ್ರಾಬಲ್ಯ ಸಾಧಿಸಲು ಮುಂದಾಗಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ವೇಳೆ ಗಿಲ್ಲಿಗೆ ನಾವು ಏನಾದ್ರೂ ಹೇಳಿದ್ರೆ ನೀವು ತುಂಬಾ ಪರ್ಸನಲ್ ಆಗಿ ಅದನ್ನ ತೆಗೆದುಕೊಳ್ತೀರಾ ಅಂತ ಹೇಳಿದ್ದಾರೆ. ಇದಕ್ಕೆ ಗಿಲ್ಲಿ ಪ್ರತಿಕ್ರಿಯೆ ಕೊಡಲು ಮುಂದಾದಾಗ ಅಶ್ವಿನಿ ಫುಲ್ ವಾಯ್ಸ್ ರೈಸ್ ಮಾಡಿದ್ದಾರೆ. ಗೌರವ ಕೊಟ್ಟು ಮಾತನಾಡು, ಮರ್ಯಾದೆ ಕೊಡುವಂತ ವಾದ ಮಾಡಿದ್ದಾರೆ. ಇದೇ ವೇಳೆ ಕಾವ್ಯ ಗೌಡ ಹಾಗೂ ಗಿಲ್ಲಿ ಅಶ್ವಿನಿ ವಿರುದ್ಧ ಕಿಡಿಕಾರಿದ್ದಾರೆ. ಈ ಮೂವರ ನಡುವೆ ವಾದ ವಿವಾದ ನಡೆದಿದೆ. ತನ್ನ ತಪ್ಪಿಲ್ಲ ಅಂದ್ರು ಗಿಲ್ಲಿ ಹಾಗೂ ಕಾವ್ಯ ಬಳಿಕ ಸಾರಿ ಕೇಳಿದ್ದಾರೆ. ಮತ್ತೊಂದ್ ಕಡೆ ಮಲ್ಲಮ್ಮ ದೊಡ್ಡ ಮನೆಯಲ್ಲಿ ಎಲ್ಲರ ಜೊತೆ ಬೆರಿತಾ ಇದ್ದಾರೆ. ದೊಡ್ಡ ಮನೆಯ ರೂಲ್ಸ್ ಗಳನ್ನ ಅರ್ಥ ಮಾಡಿಕೊಳ್ತಾ ಇದ್ದಾರೆ. ಜಂಟಿಗಳ ಕೈಯಲ್ಲಿ ಕೆಲಸ ಮಾಡಿಸ್ಕೊಳ್ತಿದ್ದಾರೆ. ನಾಮಿನೇಷನ್ ಪ್ರಕ್ರಿಯೆ ವೇಳೆ ಮಾಳು ಇನ್ನು ಮಾತಾಡ್ಬೇಕು, ಎಲ್ಲರ ಜೊತೆ ಬೆರಿಬೇಕು ಅಂತ ಪಾಠ ಮಾಡಿದ್ದಾರೆ. ಇನ್ನು ಗಿಲ್ಲಿ ಕಾವ್ಯರನ್ನ ಕೂಡ ಮಲ್ಲಮ್ಮ ನಾಮಿನೇಟ್ ಮಾಡಿದ್ದಾರೆ. ನಾನು ಹಳ್ಳಿಯಿಂದ ಬಂದಿದ್ದೀನಿ, ನಾನು 3 ಸಲ ನೀರು ಕೇಳಿದ್ರೆ ಕೊಟ್ಟಿಲ್ಲ ಅಂತ ರೀಸನ್ ಕೊಟ್ಟು ನಾಮಿನೇಟ್ ಮಾಡಿದ್ದಾರೆ. ನಾಮಿನೇಷನ್ ಮುಗಿದ ಬಳಿಕ ಫಿನಾಲೆಗೆ ಎಂಟ್ರಿ ಕೊಡಲು ಬಿಗ್ ಬಾಸ್ ಟಾಸ್ಕ್ ಒಂದನ್ನ ಕೊಟ್ಟಿದ್ರು. ನಾಮಿನೇಟ್ ಆದ ಸ್ಪರ್ಧಿಗಳನ್ನ ಬಿಟ್ಟು ಉಳಿದ ಸ್ಪರ್ಧಿಗಳು ಟಾಸ್ಕ್ ನಲ್ಲಿ ಭಾಗಿಯಾಗಿದ್ದಾರೆ. ಮತ್ತೊಂದ್ ಕಡೆ ಮೊದಲ ದಿನವೇ ಎಲಿಮಿನೇಟ್ ಆದ ರಕ್ಷಿತಾ ಶೆಟ್ಟಿ ಮತ್ತೆ ಬಿಗ್ ಬಾಸ್ಗೆ ಬರಬೇಕು ಅಂತ ವೀಕ್ಷಕರು ಒತ್ತಾಯಿಸ್ತಿದ್ರೆ, ಇನ್ನು ಕೆಲವರು ರಕ್ಷಿತಾ ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬರ್ತಾರೆ ಅಂತ ಹೇಳಿದ್ದಾರೆ. ಕಳೆದ ವರ್ಷ ನಡೆದ ಬಿಗ್ ಬಾಸ್ ತಮಿಳು ಸೀಸನ್ 8ರಲ್ಲೂ ಇದೇ ರೀತಿ ಒಂದು ಟ್ವಿಸ್ಟ್ ನೀಡಲಾಗಿತ್ತು. ವಿಜಯ್ ಸೇತುಪತಿ ನಿರೂಪಣೆ ಮಾಡ್ತಿದ್ದ ಆ ಶೋನಲ್ಲಿ ಒಟ್ಟು 19 ಮಂದಿ ಸ್ಪರ್ಧಿಗಳು ಬಿಗ್ ಬಾಸ್ಗೆ ಕಾಲಿಟ್ಟಿದ್ರು. ಅದರಲ್ಲಿ ನಟಿ ಸಚತಾ ನಮಿದಾಸ್ ಅವರನ್ನ ಕೂಡ ಬಿಗ್ ಬಾಸ್ ಮನೆಗೆ ಕಳುಹಿಸಲಾಗಿತ್ತು. ಬಳಿಕ 3-4 ದಿನಗಳಲ್ಲಿ ಪುನಃ ಅವರನ್ನ ಮನೆಯೊಳಗೆ ಕರೆಸಿಕೊಳ್ಳಲಾಗಿತ್ತು. ಇದೀಗ ರಕ್ಷಿತಾ ಕೂಡ ದೊಡ್ಡ ಮನೆಗೆ ಎಂಟ್ರಿ ಕೊಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಇನ್ನು ಬಿಗ್ ಬಾಸ್ ಮನೆಯಿಂದ ಆಚೆ ಬರ್ತಿದ್ರೆ ಆಕೆ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಇರ್ತಿದ್ರು. ಆದ್ರೆ ಸದ್ಯಕ್ಕೆ ರಕ್ಷಿತಾ ಸೋಷಿಯಲ್ ಮೀಡಿಯಾದಲ್ಲೂ ಆಕ್ಟಿವ್ ಇಲ್ಲ. ಹೀಗಾಗಿ ಆಕೆ ಮತ್ತೆ ದೊಡ್ಡ ಮನೆಗೆ ಎಂಟ್ರಿ ಕೊಡೋದು ಪಕ್ಕ ಅಂತ ಹೇಳಲಾಗ್ತಿದೆ. ಒಟ್ಟಾರೆ ಬಿಗ್ ಬಾಸ್ ಕನ್ನಡ ಸೀಸನ್ 12 ಸಾಕಷ್ಟು ಕ್ಯೂರಿಯಾಸಿಟಿ ಮೂಡಿಸಿದೆ. 3ನೇ ವಾರ ನಡೆಯಲಿರೋ ಫಿನಾಲೆಯಲ್ಲಿ ಯಾರು ವಿನ್ ಆಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಒಂದ್ ಕಡೆಯಾದ್ರೆ, ರಕ್ಷಿತಾ ಮತ್ತೆ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸಿಕೊಳ್ತಾರ ಅನ್ನೋ ಪ್ರಶ್ನೆ ವೀಕ್ಷಕರನ್ನ ಕಾಡ್ತಿದೆ. ಈ ಬಗ್ಗೆ ನಿಮ್ಗೆ ಏನನ್ನಿಸ್ತಿದೆ? 3ನೇ ವಾರ ನಡೆಯಲಿರೋ ಫಿನಾಲೆಗೆ ನಿಮ್ಮ ಪ್ರಕಾರ ಯಾರೆಲ್ಲ ಎಂಟ್ರಿ ಕೊಡ್ಬೋದು? ರಕ್ಷಿತಾ ಮತ್ತೆ ದೊಡ್ಡ ಮನೆಗೆ ಬರ್ಬೋದಾ ಅಂತ ಕಾಮೆಂಟ್ ಮಾಡಿ. ನಮಸ್ಕಾರ.